ಆದಾಯ ಹೆಚ್ಚಳಕ್ಕೆ ಬಿಎಂಟಿಸಿಯಿಂದ ಮಾಸ್ಟರ್ ಪ್ಲಾನ್ ಮಾಡಲಾಗಿದೆ. ಬಿಎಂಟಿಸಿ ಬಸ್ಗಳಲ್ಲಿ ಶೀಘ್ರವೇ ಕ್ಯೂಆರ್ ಕೋಡ್ ಜಾಹೀರಾತು ಡಿಸ್ಪ್ಲೇ ಮಾಡಲಾಗುತ್ತೆ. ಕ್ಯೂಆರ್ ಸ್ಕ್ಯಾನ್ ಮೂಲಕ ಡಿಜಿಟಲ್ ಮಾಹಿತಿ ಲಭ್ಯವಿರಲಿದೆ. ನಾನ್ ಫೇರ್ ರೆವೆನ್ಯೂ ಹೆಚ್ಚಿಸುವುದಕ್ಕೆ ಬಿಎಂಟಿಸಿ ತೀರ್ಮಾನ ಮಾಡಿದೆ. ಜಾಹೀರಾತು ಕ್ಷೇತ್ರಕ್ಕೆ ಡಿಜಿಟಲ್ ತಂತ್ರಜ್ಞಾನದ ಸ್ಪರ್ಶವಾಗ್ತಾ ಇದೆ. ಕ್ಯೂಆರ್ ಕೋಡ್ನಿಂದ ಹೆಚ್ಚುವರಿ ಆದಾಯವನ್ನ ಸಂಗ್ರಹಿಸುವುದಕ್ಕೆ ಈ ಒಂದು ಪ್ಲಾನ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ಡಿಜಿಟಲ್ ಆಧಾರಿತ ಸೇವೆಗಳಿಗೆ ಬಿಎಂಟಿಸಿ ಆದ್ಯತೆಯನ್ನು ನೀಡ್ತಾ ಇದೆ. ಬಸ್ಗಳ ಜಿಪಿಎಸ್ ಹಾಗೂ ನಮ್ಮ ಬಿಎಂಟಿಸಿ ಆಪ್ ಜಾರಿ ಮಾಡಲಾಗ್ತಾ ಇದೆ. ಪ್ರಯಾಣಿಕರಿಗೆ ಮಾಹಿತಿಯನ್ನು ನೀಡೋದಕ್ಕೆ ಹೊಸ ವ್ಯವಸ್ಥೆ ಸಹಕಾರಿಯಾಗಲಿದೆ. ಹೊಸ ಯೋಜನೆಯಿಂದ ಬಿಎಂಟಿಸಿಯ ಆದಾಯ ಮೂಲ ವಿಸ್ತರಣೆಯಾಗುವಂತ ನಂಬಿಕೆ ಇರುವಂತದ್ದು. ಹಾಗಾಗಿ ಈ ಒಂದು ಹೊಸ ತಂತ್ರಜ್ಞಾನವನ್ನ ಬಳಸೋದಕ್ಕೆ ಬಿಎಂಟಿಸಿ ಇದಕ್ಕೆ ಒಂದು ಮಹತ್ವದ ತೀರ್ಪನ್ನು ತೆಗೆದುಕೊಂಡಿರುವಂತದ್ದು, ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ನಾನ್ ಫೇರ್ ರೆವೆನ್ಯೂವನ್ನ ಹೆಚ್ಚಿಸೋದಕ್ಕೆ ಬಿಎಂಟಿಸಿ ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ. ಜಾಹೀರಾತು ಕ್ಷೇತ್ರಕ್ಕೆ ಡಿಜಿಟಲ್ ತಂತ್ರಜ್ಞಾನ ಸ್ಪರ್ಶವಾಗ್ತಿರುವಂತದ್ದು. ಇಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಈ ಕ್ಯೂಆರ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ಇದರಲ್ಲಿ ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಬಹುದು. ಹೀಗಾಗಿ ಬಸ್ಗಳ ಜಿಪಿಎಸ್ ಹಾಗೂ ನಮ್ಮ ಬಿಎಂಟಿಸಿ ಆಪ್ ಕೂಡ ಜಾರಿ ಮಾಡಲಾಗ್ತಾ ಇದೆ. ಈ ರೀತಿಯಾದಂತಹ ಹೊಸ ತಂತ್ರಜ್ಞಾನಕ್ಕೆ ಈಗ ಬಿಎಂಟಿಸಿ ಓಕೆ ಅಂದಿರುವಂತದ್ದು. ಹೊಸ ಯೋಜನೆಯಿಂದ ಬಿಎಂಟಿಸಿಯ ಆದಾಯ ಮೂಲ ವಿಸ್ತರಣೆಯಾಗುವಂತ ನಂಬಿಕೆ ಇರುವಂತದ್ದು. ಹಾಗಾಗಿ ಶೀಘ್ರವೇ ಕ್ಯೂಆರ್ ಕೋಡ್ ಜಾಹೀರಾತು ಡಿಸ್ಪ್ಲೇ ಆಗಲಿದೆ ಬಿಎಂಟಿಸಿ ಬಸ್ಗಳಲ್ಲಿ.